ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ಆಸ್ ಯೂಶುವಲ್ ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನಿರಬಹುದು, ಯಾಕೆ ಈ ರೀತಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ಗಮನ ಹರಿಸುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರು, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಅದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 253 ಪಾಯಿಂಟ್ಸ್ ಅಥವಾ 0.99% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 1% ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ. ಇವತ್ತು ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ನೆಗೆಟಿವ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಅಂತ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಮಿಕ್ಸ್ಡ್ ಕ್ಯೂಸ್ ಇತ್ತು. ನೆಗೆಟಿವ್ ಅಲ್ಲೇ ಓಪನ್ ಆಯ್ತು. ಆ ನಂತರ ಕೂಡ ಕಂಟಿನ್ಯೂಸ್ ನೋಡಬಹುದು, ಓಪನಿಂಗ್ ನ ನಂತರ ಕೂಡ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಡೌನ್ ಆಗಿದೆ. ಓಪನ್ ಆದ ನಂತರ, ಓಪನ್ ಆಗಿದೆ ಡೌನ್ ಅಲ್ಲಿ, ನಂತರ ಮತ್ತೆ ಫ್ಯಾಗ್ ಎಂಡ್ ಅಲ್ಲಿ ಒಂದಷ್ಟು ರಿಕವರಿ ಕೂಡ ಆಯ್ತು. ನೀವು ಇಲ್ಲಿ ನೋಡಬಹುದು ಮೋರ್ ದೆನ್ 100 ಪಾಯಿಂಟ್ಸ್ ರಿಕವರ್ ಆಗಿದೆ. ಇನ್ ಕೇಸ್ ಆ ರಿಕವರಿ ಕಂಡು ಬಂದಿಲ್ಲ ಅಂದ್ರೆ ಡೌನ್ ಫಾಲ್ ಇನ್ನೂ ಜಾಸ್ತಿನೇ ಇರ್ತಾ ಇತ್ತು. ಫ್ಯಾಗ್ ಎಂಡ್ ಅಲ್ಲಿ ಒಂದಷ್ಟು ರಿಕವರಿ ಕೂಡ ಆಯ್ತು. ಬಟ್ ಓವರ್ ಆಲ್ 1% ಡೌನ್ ಅಲ್ಲೇ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ 0.5% ಪಾಸಿಟಿವ್ ಇತ್ತು, ಇವತ್ತು 1% ಡೌನ್ ಆಯ್ತು, ಮೋರ್ ದನ್ ಡಬಲ್ ನಿನ್ನೆಗಿಂತ. ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 974 ಪಾಯಿಂಟ್ಸ್ ಅಥವಾ 1.17% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇದು ಕೂಡ ಒಂದಷ್ಟು ರಿಕವರ್ ಆಗಿದೆ. ಇವತ್ತಿನ ಲೋ ಇಂದ ನೋಡಬಹುದು ಅರೌಂಡ್ 350 ಪಾಯಿಂಟ್ಸ್ ರಿಕವರ್ ಆಗಿದೆ. ಬಟ್ ಸ್ಟಿಲ್ ನಿಯರ್ಲಿ 1000 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್ ಕೂಡ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.08% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು 100 ಕಡೆ ಬಂದ್ರೆ ನಿಫ್ಟಿ 100 ಅಲ್ಲಿ 0.92% ಡೌನ್ ಫಾಲ್ ಇದೆ. ನಿಫ್ಟಿ 200 ಅಲ್ಲಿ 0.81% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.77% ಡೌನ್ ಇದೆ. ಅಂದ್ರೆ 0.8 ಇಂದ 1.12% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಇಲ್ಲಿ ನಿಫ್ಟಿ 50 ಅಲ್ಲಿ ನೋಡಬಹುದು 1.12% ಡೌನ್ ಫಾಲ್ ಇದೆ. 288 ಪಾಯಿಂಟ್ಸ್. ಗೂಗಲ್ ಅಲ್ಲಿ ಯಾಕೋ ಅಪ್ಡೇಟ್ ಆಗ್ತಿಲ್ಲ, ನಾನು ರಿಫ್ರೆಶ್ ಮಾಡಿದ್ರು ಕೂಡ ಅಪ್ಡೇಟ್ ಆಗಿಲ್ಲ. ನೋಡಬಹುದು 0.99% ಡೌನ್ ಇದೆ. ಅಂದ್ರೆ ಗೂಗಲ್ ಅಲ್ಲಿ ಸ್ವಲ್ಪ ನಂಬರ್ಸ್ ಸಮಸ್ಯೆ ಆಗಿದೆ. ಆಕ್ಚುಲಿ ಇದು 288 ಪಾಯಿಂಟ್ಸ್ ಡೌನ್ ಆಗಿರೋದು. ಇಲ್ಲಿದೆ ನೋಡಬಹುದು, NSE ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ 1.12% ಅದು ಇಲ್ಲಿದೆ ನೋಡಬಹುದು. 288 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ 0.8 ಇಂದ 1.12% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.32% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ನಲ್ಲಿ 0.32% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.28% ಡೌನ್ ಇದೆ. ಅಂದ್ರೆ ಇಲ್ಲಿ ಡೌನ್ ಫಾಲ್ ಇದೆ, ಬಟ್ ಹೆಚ್ಚಿನ ಡೌನ್ ಫಾಲ್ ಇಲ್ಲ. ಕಂಪೇರ್ ಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಕಡಿಮೆ ಬಿದ್ದಿದೆ, ಜಸ್ಟ್ 0.3% ವರೆಗೂ ಬಿದ್ದಿದೆ ಅಷ್ಟೇ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 50 ನಲ್ಲಿ 0.37% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.55% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ಕೂಡ 0.59% ಡೌನ್ ಇದೆ. ಇಲ್ಲೂ ಕೂಡ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಕಡಿಮೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ ಇವತ್ತು. ಇನ್ ಕೇಸ್ ಏನಾದ್ರೂ ನೀವು ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಹೂಡಿಕೆಯನ್ನ ಮಾಡಿದ್ರೆ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಬಹುಶಃ ಜಾಸ್ತಿ ಡೌನ್ ಆಗಿರುವಂತಹ ಚಾನ್ಸಸ್ ಕಡಿಮೆ ಇವತ್ತು. ಇನ್ ಕೇಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಥವಾ ನಿಫ್ಟಿ 50 ಶೇರುಗಳಲ್ಲಿ ಜಾಸ್ತಿ ಹೂಡಿಕೆ ಇದ್ರೆ ಖಂಡಿತ ಇವತ್ತು ಒಂದಷ್ಟು ಡೌನ್ ಫಾಲ್ ಇರುತ್ತೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 0.2% ಡೌನ್ ಇದೆ ಇವತ್ತು. ಏನಂತ ದೊಡ್ಡ ಡೌನ್ ಆಗ್ಲಿಲ್ಲ. ನಮ್ದು ಜಾಸ್ತಿ ವೈಟೇಜ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆನೇ ಇದೆ. ಹಾಗಾಗಿ ಅರೌಂಡ್ 0.2% ಡೌನ್ ಆಗಿದೆ. ಲಾರ್ಜ್ ಕ್ಯಾಪ್ ಅಲ್ಲೂ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಇರುವಂತಹ ಶೇರುಗಳಲ್ಲಿ ಏನಂತ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಬಂದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 1.27% ಡೌನ್ ಫಾಲ್ ಇದೆ. ಮೈಕ್ರೋ ಕ್ಯಾಪ್ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಓವರ್ ಆಲ್ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಬಟ್ ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ, ನಿಫ್ಟಿ ಆಟೋದಲ್ಲಿ 0.45% ಡೌನ್ ಫಾಲ್ ಇದೆ. ಸ್ಲೈಟ್ಲಿ ಅಂದ್ರೆ ನಿಯರ್ಲಿ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.35% ಡೌನ್ ಫಾಲ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.56% ಡೌನ್ ಇದೆ. FMCG ನಲ್ಲಿ ಇವತ್ತು 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. IT ಸೆಕ್ಟರ್ ಅಲ್ಲಿ ನೋಡಬಹುದು 4.74% ಡೌನ್ ಫಾಲ್, ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೀಡಿಯಾ 1.31% ಡೌನ್ ಆಗಿದೆ. ಮೆಟಲ್ ಅಲ್ಲಿ 0.93% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಫಾರ್ಮಾ 0.24% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.29% ಪಾಸಿಟಿವ್ ಇದೆ. ರಿಯಾಲ್ಟಿ 2.5% ಡೌನ್ ಆಗಿದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ಸ್ 0.47% ಡೌನ್ ಇದೆ.
ಹೆಲ್ತ್ ಕೇರ್ 0.22% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.09% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.5% ಪಾಸಿಟಿವ್ ಇದೆ. ಒಟ್ಟಿನಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಕೆಮಿಕಲ್ ಅಲ್ಲೂ ಕೂಡ 1.07% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಬಟ್ ಎರಡು ಸೆಕ್ಟರ್ಸ್ ಮಾತ್ರ ಭರ್ಜರಿ ಸೆಲ್ ಆಫ್ ಅನ್ನ ಕಂಡು ಅಂತಾನೆ ಹೇಳ್ಬೋದು. ಅದು ಐಟಿ ಸೆಕ್ಟರ್ ಹಾಗೂ ರಿಯಾಲಿಟಿ ಸೆಕ್ಟರ್. ಎರಡು ಸೆಕ್ಟರ್ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮೆಟಲ್, ಆಯಿಲ್ ಅಂಡ್ ಗ್ಯಾಸ್ ಹಾಗೂ PSU ಬ್ಯಾಂಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಇವತ್ತಿನ ಈ ರೀತಿಯ ರಿಯಾಕ್ಷನ್ ಗೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ? ಖಂಡಿತ ಸ್ಪೆಷಲ್ ಕಾರಣ ಇಲ್ಲದೆ ಇದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ರಿಯಾಕ್ಷನ್ ಬರೋದಿಲ್ಲ. ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಗ್ಲೋಬಲ್ ಮಾರ್ಕೆಟ್ಸ್ ಗಳಲ್ಲಿ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು. ರೆಡ್ ಅಲ್ಲಿ ಕಾಣ್ತಿದ್ದಾವೆ ಮೆಜಾರಿಟಿ ಮಾರ್ಕೆಟ್ಸ್. ಅಲ್ಲಲ್ಲೇ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇದೆ ನೋಡಬಹುದು. ಇಲ್ಲೇನಂತ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಸ್ಟಿಲ್ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ನೆಗೆಟಿವ್ ಇಲ್ಲ. ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಬಹುದು, ಬಟ್ ಹೋಲ್ಸೇಲ್ ಆಗಿ ಎಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಕೆಲವು ಕಡೆ ಪಾಸಿಟಿವ್, ಕೆಲವು ಕಡೆ ನೆಗೆಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಟ್ ಸ್ಟಿಲ್ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನಂತ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇವತ್ತು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಇವತ್ತು ನಮ್ಮ ಮಾರ್ಕೆಟ್ ನ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದಂತ ಒಂದೇ ಒಂದು ಸುದ್ದಿ ಅಂತಂದ್ರೆ ಅದು ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. ನಿಫ್ಟಿ ಐಟಿ ಇಂಡೆಕ್ಸ್ ಕ್ರಾಶಸ್ ಓವರ್ 5%. ಆಂಥ್ರೋಪಿಕ್ಸ್ AI Climb fuel disruption fears. TCS Infosys among top losers. ಆಂಥ್ರೋಪಿಕ್ AI ಇಂದ ಇನ್ನೊಂದು ಸುದ್ದಿ ಬಂದಿದೆ. ಆ ಸುದ್ದಿ ಎಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಇದು ನಮ್ಮ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ಈವನ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಇವತ್ತು ಸಾಫ್ಟ್ವೇರ್ ರಿಲೇಟೆಡ್ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಯಾಕೆಂದ್ರೆ ನೋಡಬಹುದು, ಆಂಥ್ರೋಪಿಕ್ಸ್ ಕೋಬಾಲ್ ಡಿಸ್ರಪ್ಷನ್ ಫಿಯರ್ಸ್ ಸ್ಪಾರ್ಕ್ಡ್ ಬ್ಲಡ್ ಬಾತ್ ಇನ್ TCS, Infosys, Wipro ಅಂಡ್ ಅದರ್ IT ಸ್ಟಾಕ್ಸ್. ಏನ್ ಹೇಳ್ತಿದೆ ಕಂಪನಿ? ಹಾಗಾದ್ರೆ ಆಂಥ್ರೋಪಿಕ್ AI ಏನ್ ಹೇಳಿದೆ? ಇಲ್ಲಿ ನೋಡಬಹುದು, ಕೋಬಾಲ್ ಶಾರ್ಟ್ ಫಾರ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇದು ಯೂಶುವಲಿ ಬಿಸ್ನೆಸ್ ಡೇಟಾ ಪ್ರೊಸೆಸಿಂಗ್ ಅಲ್ಲಿ ಬಳಸುವಂತದ್ದು ನೋಡಬಹುದು. ಇಲ್ಲೇ ಇದೆ. is widely used in business data processing and continues to power critical systems across banks, governments and airlines on IBM mainframes. ಬ್ಯಾಂಕ್ಸ್ ಅಲ್ಲಿ ಆಗ್ಬಹುದು, ಗವರ್ನಮೆಂಟ್ ಗಳಾಗಬಹುದು ಅಥವಾ ಏರ್ಲೈನ್ಸ್ ಅಲ್ಲಿ ಆಗ್ಬಹುದು, ಕ್ರಿಟಿಕಲ್ ಸಿಸ್ಟಮ್ಸ್ ಅಲ್ಲಿ ಬಳಸುವಂತ ಒಂದು ಸಾಫ್ಟ್ವೇರ್. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಬಂದಿದೆ ನೋಡಬಹುದು. In a blog post on Monday, Anthropic said modernizing COBOL systems traditionally required large teams of consultants spending years mapping workflows. Tools like Claude Code can automate the exploration and analysis phases that consume most of the effort in COBOL modernization. In case COBOL ಅನ್ನ ಮಾಡರ್ನೈಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ದೊಡ್ಡ ಟೀಮ್ ಬೇಕು, ಜೊತೆಗೆ ಹಣವನ್ನ ಜಾಸ್ತಿ ಖರ್ಚು ಮಾಡಬೇಕು, ಜೊತೆಗೆ ಆ ವರ್ಕ್ ಫ್ಲೋಸ್ ಅನ್ನ ಮ್ಯಾಪ್ ಮಾಡಿ ವರ್ಷಗಳು ಬೇಕಾಗುತ್ತೆ. ಆದ್ರೆ ಕ್ಲಾಡ್ ಕೋಡ್ ಟೂಲ್ಸ್ ಅನ್ನ ಬಳಸ್ಕೊಂಡು ಆಟೋಮೇಟ್ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕ್ಲಾಡ್ ಕೋಡ್ ಬಳಸ್ಕೊಂಡು ಆಟೋಮೇಟ್ ಮಾಡೋದಂದ್ರೆ ಕಡಿಮೆ ಖರ್ಚಲ್ಲಿ, ಕಡಿಮೆ ಎಫರ್ಟ್ ಅಲ್ಲಿ, ಕಡಿಮೆ ಟೈಮ್ ಅಲ್ಲಿ ಆಗುವಂತದ್ದು. ಇಲ್ಲೇ ನೋಡಬಹುದು, ಆಡಿಂಗ್ ದಟ್ ವಿತ್ AI teams could modernize COBOL code bases in quarters rather than years. ವರ್ಷಗಳು ತಗೊಳ್ಳೋದನ್ನ ತಿಂಗಳುಗಳಲ್ಲಿ ಮಾಡಿ ಮುಗಿಸಬಹುದು ಅಂತ ಹೇಳಿದೆ ಆಂಥ್ರೋಪಿಕ್. ಇದು IBM ಶೇರ್ ಅಲ್ಲೂ ಕೂಡ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ IT ಸೆಕ್ಟರ್ ಅಲ್ಲೂ ಕೂಡ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಯಾಕೆ ಅಂತಂದ್ರೆ ನೋಡಬಹುದು, COBOL remains an important technology for many Indian IT firms, popularly those supporting global banking, insurance and retail infrastructure. ಈ ಕಂಪನಿಗಳು ಬ್ಯಾಂಕಿಂಗ್, ಇನ್ಶೂರೆನ್ಸ್ ಹಾಗೂ ರಿಟೇಲ್ ಇನ್ಫ್ರಾಗೆ ಸಾಫ್ಟ್ವೇರ್ಸ್ ಅನ್ನ ಪ್ರೊವೈಡ್ ಮಾಡ್ತಿರೋದು. ಮೆಜಾರಿಟಿ ಬಿಸ್ನೆಸ್ ಅವುಗಳಿಂದನೇ ಬರ್ತಾ ಇರೋದು. ಇವರ ಒಂದು ಮೇಜರ್ ಬಿಸ್ನೆಸ್ ಆಗಿದೆ. ಇನ್ ಕೇಸ್ ಅಲ್ಲಿ ಆಟೋಮೇಟ್ ಮಾಡಿ ಮಾಡೋಕ್ ಸಾಧ್ಯ ಆಗುತ್ತೆ ವರ್ಷಗಳು ತಗೊಳ್ಳೋದಿದ್ದನ್ನ ತಿಂಗಳುಗಳಲ್ಲಿ ಅಂತಂದ್ರೆ ಖಂಡಿತ ಕಂಪನಿಗಳ ಬಿಸ್ನೆಸ್ ಗೆ ದೊಡ್ಡ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಇದೇ ಸುದ್ದಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಜೊತೆಗೆ ಇವತ್ತು IT ಸೆಕ್ಟರ್ ಅಲ್ಲಿ ಏನ್ ಡೌನ್ ಫಾಲ್ ಬಂತು, ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೂ ಕೂಡ ಬಿದ್ದಿದೆ. ಯಾಕಂದ್ರೆ ಒಂದು ಮೇಜರ್ ಇಂಡೈಸ್ ಅಲ್ಲಿ ಅಥವಾ ಥರ್ಡ್ ಆರ್ ಫೋರ್ತ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಅಲ್ಲಿ ಈ ರೀತಿ ಬಿಗ್ ಡೌನ್ ಫಾಲ್ ಬಂದ್ರೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೂ ಕೂಡ ಆಗುತ್ತೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಯಾಕೆ ಜಾಸ್ತಿ ಡೌನ್ ಫಾಲ್ ಬಂದಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಅಲ್ಲಿ IT ಅಥವಾ ಮೇಜರ್ IT ಕಂಪನಿಗಳು ಕಡಿಮೆ ಇದಾವೆ, ಇವೆಲ್ಲ ಲಾರ್ಜ್ ಕ್ಯಾಪ್ ಅಲ್ಲಿ ಇದಾವೆ. ಹಾಗಾಗಿನೇ ಅಲ್ಲಿ ಕಡಿಮೆ ಡೌನ್ ಫಾಲ್ ಇದೆ, ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ IT ಸೆಕ್ಟರ್ ಅಲ್ಲಿ ಇನ್ನೂ ಜಾಸ್ತಿ ಡೌನ್ ಫಾಲ್ ಇದೆ. ಈ ಒಂದು ಮೇಜರ್ ಕಾರಣ ಇವತ್ತು IT ಸೆಕ್ಟರ್ ಬೀಳಲಿಕ್ಕೆ. ಜೊತೆಗೆ ಅದು ಬೇರೆ ಷೇರುಗಳ ಒಂದಷ್ಟು ಡೌನ್ ಫಾಲ್ಗೂ ಕೂಡ ಕಾರಣ ಆಯ್ತು. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ನಿಮಗೆ ಗೊತ್ತಿರಬಹುದು, IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವ್ರೆ ಜಾಸ್ತಿ ಟೈರ್ 1, ಟೈರ್ 2 ಸಿಟೀಸ್ ಅಲ್ಲಿ ರಿಯಲ್ ಎಸ್ಟೇಟ್ ಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡುವಂತವ್ರು. ಫ್ಲಾಟ್ಸ್ ತಗೊಳ್ಳೋದಾಗ್ಬೋದು ಅಥವಾ ವಿಲ್ಲಾಸ್ ತಗೊಳ್ಳೋದಾಗ್ಬೋದು, ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಹಾಗಂತ ಎಲ್ಲಾನು ಅವರೇ ತಗೊಳ್ತಾರೆ ಅಂತಲ್ಲ, ಬಟ್ ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಇನ್ ಕೇಸ್ IT ಸೆಕ್ಟರ್ ಅಲ್ಲಿ ಹೊಡೆತ ಬಿದ್ದು ಮಾಸ್ ಲೇ ಆಫ್ ಏನಾದ್ರು ಆದ್ರೆ ರಿಯಲ್ ಎಸ್ಟೇಟ್ ಕೂಡ ಅದರ ಹೊಡೆತ ಬಿದ್ದೇ ಬೀಳುತ್ತಲ್ಲ, ಕಾಸ್ಕೇಡಿಂಗ್ ಇಂಪ್ಯಾಕ್ಟ್. ಹಾಗಾಗಿನೇ ಇವತ್ತು ರಿಯಲ್ ಎಸ್ಟೇಟ್ ಷೇರುಗಳಲ್ಲೂ ಕೂಡ ಅಪ್ ಟು 2.5% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇಂಡೆಕ್ಸ್ ಅಲ್ಲಿ ಇಂಡಿವಿಜುವಲ್
ಸ್ಟಾಕ್ ಗಳಲ್ಲಿ ಹೋದ್ರೆ ಇನ್ನು ಜಾಸ್ತಿನೇ ಇರುತ್ತೆ ಡೌನ್ ಫಾಲ್. ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲೇ 2.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೇಜರ್ ರೀಸನ್ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಗೆ ಇದೊಂದಾಗಿತ್ತು. ಇನ್ನು ಉಳಿದಂತೆ ನಮ್ಮ ಸುಂಕಪ್ಪನಿಂದ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ ನೋಡಬಹುದು. ಡೋಂಟ್ ಪ್ಲೇ ಗೇಮ್ಸ್, ಟ್ರಂಪ್ ಇಶ್ಯೂಸ್ ಸ್ಟಾರ್ಕ್ ವಾರ್ನಿಂಗ್ ಟು ಕಂಟ್ರೀಸ್. ಅಂದ್ರೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದ ಮೇಲೆ ಹಲವು ದೇಶಗಳು ಟ್ರೇಡ್ ಟ್ಯಾಕ್ಸ್ ಅನ್ನು ನಿಧಾನ ಮಾಡ್ತಿದ್ದಾವೆ ಅಥವಾ ಬದಲಾವಣೆಯನ್ನ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದಾವೆ. ಹಾಗಾಗಿ ಆಟವನ್ನು ಆಡಕ್ ಹೋಗ್ಬೇಡಿ ಅನ್ನೋಂತ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಇದು ಕೂಡ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ಬೋದು ಮಾರ್ಕೆಟ್ ನ ಈ ರೀತಿಯ ರಿಯಾಕ್ಷನ್ ಗೆ. ಬಟ್ ಸುಂಕಪ್ಪನ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಅದನ್ನೇನು ಸ್ಪೆಷಲ್ ನ್ಯೂಸ್ ಅನ್ನಂಗೆ ಇಲ್ಲ, ಪ್ರತಿದಿನ ಕೂಡ ಇದ್ದೇ ಇರುತ್ತೆ. ಅವ್ನು ಸುಮ್ಮನೆ ಇದ್ರೆ ಅದೇ ಒಳ್ಳೆ ಸುದ್ದಿ ಮಾರ್ಕೆಟ್ಗೆ, ಮಾತಾಡಿದ್ರೆ ನೆಗೆಟಿವ್. ಸದ್ಯದ ಮಟ್ಟಿಗೆ ಹಂಗಾಗ್ಬಿಟ್ಟಿದೆ ಅಷ್ಟೇ. ಇನ್ನು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ AI ಬರ್ಬೋದು ಅಂತ ಸುದ್ದಿಗಳು ಬರ್ತಾ ಇದೆ ನೋಡಬಹುದು. AI ಕಮಿಂಗ್ ಫಾರ್ ಸೈಬರ್ ಸೆಕ್ಯೂರಿಟಿ ಟು ಆಂಥ್ರಪಿಕ್ ಫಿಯರ್ ಇಟ್ಸ್ ಅನದರ್ ಕಾರ್ನರ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಶೇರ್ ಗಳಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸಾಸ್ಕೆಂಟೆಕ್ ಆಗ್ಬೋದು, ಕ್ವಿಕ್ಕಿಲ್ ಆಗ್ಬೋದು, ಹೀಗೆ ಕೆಲವು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಸ್ಟಾಕ್ ಗಳಿದ್ದಾವೆ. ಅಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಸಾಸ್ಕೆನ್ ಟೆಕ್ನಾಲಜೀಸ್, ಕ್ವಿಕ್ಕಿಲ್, ಎಕ್ಸ್ಪ್ಲಿಯೋ ಸೊಲ್ಯೂಷನ್ಸ್, ಇನ್ನೂ ಒಂದಷ್ಟು ಶೇರುಗಳು ನಾವು ತುಂಬಾ ಕಡಿಮೆ ಕೇಳಿರುವಂತವು ಅವುಗಳು ಇಲ್ಲಿದ್ದಾವೆ ನೋಡಬಹುದು. ಇನ್ನು ಇವತ್ತು ಟೆಕ್ಸ್ಟೈಲ್ ರಿಲೇಟೆಡ್ ಶೇರುಗಳಲ್ಲೂ ಕೂಡ ಒಂದಷ್ಟು ಡೌನ್ ಫಾಲ್ ಇದೆ. ಬಟ್ ಇದಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ಬೋದು. ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ RODTEP, ಇಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಅನೌನ್ಸ್ ಮಾಡಿದೆ ಸರ್ಕಾರ. ಗವರ್ನಮೆಂಟ್ ರೆಡ್ಯೂಸ್ಡ್ ಡ್ಯೂಟಿ ಬೆನಿಫಿಟ್ಸ್ ಫಾರ್ ಎಕ್ಸ್ಪೋರ್ಟರ್ಸ್ ಅಂಡರ್ ದ ರೆಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ ಸ್ಕೀಮ್ ಬೈ 50% ಕಡಿಮೆ ಮಾಡಿದೆ ಅವರಿಗೆ ಕೊಡ್ತಿದ್ದಂತ ಬೆನಿಫಿಟ್ಸ್ ಅನ್ನ. ಇದು ಈಗಾಗಲೇ ಅನ್ಸರ್ಟನಿಟೀಸ್ ಗೆ ಸಿಲುಕಿರುವಂತ ಟೆಕ್ಸ್ಟೈಲ್ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ. ಇನ್ನು IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಿನ್ನೆಯ ಕ್ರಾಶ್ ನ ನಂತರ ಇವತ್ತು ಒಂದಷ್ಟು ಪಾಸಿಟಿವ್ ಇದೆ. ಹಾಗಂತ ರ್ಯಾಲಿ ಏನಲ್ಲ, ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣ ನೋಡೋದಾದ್ರೆ ಹರಿಯಾಣ CM ಸೈನಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ₹590 crore ಫ್ರಾಡ್ ಸೇಸ್ ನಿಯರ್ಲಿ ₹556 crore ರಿಕವರ್ಡ್ ಅಂತ ಹೇಳಿದ್ದಾರೆ. 590 ಕೋಟಿಯಲ್ಲಿ 556 ಕೋಟಿ ರಿಕವರ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ IDFC ಫಸ್ಟ್ ಬ್ಯಾಂಕ್ ಅಲ್ಲಿ. ನಂತರ ಒನ್ ಮೊಬಿಕ್ವಿಕ್ ಶೇರ್ ಕೂಡ ಫೋಕಸ್ ಅಲ್ಲಿ ಇತ್ತು. ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಆನಂತರ ಡೌನ್ ಫಾಲ್ ಕಂಡು ಬಂತು, ಅಂದ್ರೆ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿತ್ತು. ಕಾರಣ ನೋಡಬಹುದು, ಸಬ್ಸಿಡಿಯರಿ ಗೆಟ್ಸ್ BSE ಅಪ್ರೂವಲ್ ಟು ಬಿಗಿನ್ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್. ಒನ್ ಮೊಬಿಕ್ವಿಕ್ ನ ಸಬ್ಸಿಡಿಯರಿಗೆ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಮೊಬಿಕ್ವಿಕ್ ಕೂಡ ಫೋಕಸ್ ಅಲ್ಲಿ ಇತ್ತು. ಒಂದಷ್ಟು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ನಂತರ ಲಾರ್ಸನ್ ಅಂಡ್ ಟೋಬ್ರೋ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಗೆ 1,000 ರಿಂದ 2,500 ಕೋಟಿವರೆಗಿನ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಂತೂ ಮೋರ್ ದನ್ 3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ 5% ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದಿದೆ. ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್. ಕಂಪನಿಗೆ 400 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಕಾರಣ ನೋಡಬಹುದು, ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬರೀ 484 ಕೋಟಿ ಇದೆ. ಅದು ಇವತ್ತಿನ ರ್ಯಾಲಿ ನಂತರ. ನಿಯರ್ಲಿ 500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ 400 ಕೋಟಿ ಆರ್ಡರ್ ಸಿಕ್ಕಿರೆ ಬಿಗ್ ಆರ್ಡರ್ ಅಲ್ಲ. ಹಾಗಾಗಿನೇ ಬಿಗ್ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ. ನಂತರ BKT ಅಥವಾ ಬಾಲಕೃಷ್ಣ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಿದ್ರೆ, ಕಂಪನಿ ತನ್ನ ಕ್ಯಾಪೆಕ್ಸ್ ಅನ್ನ ಏನು ಅನೌನ್ಸ್ ಮಾಡಿತ್ತು, ಈಗ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸಿದ್ಧ ಮಾಡಿದೆ. 800 ಟೈರ್ಸ್ ಪರ್ ಡೇ ಕೆಪಾಸಿಟಿನ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ. ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಮೂಲಕ ಸುಮಾರು 750 ಕೋಟಿ ಕ್ಯಾಪೆಕ್ಸ್ ಅಲ್ಲಿ ಸೆಟಪ್ ಮಾಡ್ಕೊಂಡಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.